ಮಾವ ಬಂದೇನವಾ? ಹಾ, ಫೋನ್ ಮಾಡಿ ಇಲ್ಲಿಗೆ ಬರಕ್ಕೆ ಹೇಳಿದ್ರಲ್ಲ ಮಾವ, ಏನಾಯ್ತು? ಏನೂ ಇಲ್ಲ ಕಣವ, ನಾನು ಏನೋ ಒಂದು ವಿಷಯ ಕೇಳ್ಪಟ್ಟೆ. ನಿಮ್ಮಣ್ಣ ವೆಂಕಿ ಕೇಸ್ನ ನೀನೇ ವಾದ ಮಾಡ್ತಾ ಇದ್ದೆ ಅಂತ ಇದಿಷ್ಟೇನವಾ? ಹೌದು ಮಾವ, ಅದು ಕೋರ್ಟಲ್ಲಿ ಅಣ್ಣ ಹೇಳ್ತಿದ್ದು ಯಾರಿಗೂ ಅರ್ಥ ಆಗಲಿಲ್ಲ, ಲಾಯರ್ ಹೇಳ್ತಿದ್ದು ಅಣ್ಣನಿಗೂ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೆ ನಾನೇ ಜಡ್ಜ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಪರ್ಮಿಷನ್ ತೊಗೊಂಬಂದ್ರೆ ನೀವೇ ವಾದ ಮಾಡ್ಬೋದು ಅಂತ ಹೇಳಿದ್ರು. ಹಾಗೆ ಆಯಿತು. ಅದು ಸರಿ ಮಾವ, ಈ ವಿಷಯ ನಿಮಗೆ ಯಾರು ಹೇಳಿದ್ರು? ಅದೇ ಕಣವ, ರವಿಶಂಕರ್. ನಿಮ್ಮ ಸೊಸೆ ಈ ಕೇಸ್ನ ವಾದ ಮಾಡ್ತಾವ್ರೆ. ನನಗೆ ವೆಂಕಿ ಬಗ್ಗೆ ಅನುಮಾನ ಅದೇ, ಜೊತೆಗೆ ಇನ್ನೂ ಕೆಲವು ಜನಗಳ ಬಗ್ಗೆ ಅನುಮಾನ ಅದೇ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೋದ ಕಣವ. ಅಲ್ಲ ಮಾವ, ನಮ್ಮ ವೆಂಕಿ ಅಣ್ಣ ಈ ಕೆಲಸ ಹೇಗೆ ಮಾಡೋಕ್ಕೆ ಸಾಧ್ಯ ಹೇಳಿ? ಆ ರವಿಶಂಕರ್ ಅವರು ನಮ್ಮ ಫ್ಯಾಮಿಲಿ ಬೇಕು ಬೇಕು ಅಂತ ಈ ಕೆಲಸ ಮಾಡಿದೆ ಅಂತ ಹೇಳ್ತಾನೆ ಇದ್ರು. ಅದಕ್ಕೆ ನಮ್ಮ ಅಣ್ಣ ನಿರಪರಾಧಿ ಅಂತ ನಾನು ಪ್ರೂವ್ ಮಾಡೇ ಮಾಡ್ತೀನಿ ಅಂತ ಅವ್ರಿಗೆ ಹೇಳಿ ಬಂದೆ. ಓ ಮಾವ, ಈ ಕೇಸ್ ವಿಚಾರವಾಗಿ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಇದೇನವ ಹಿಂಗೆ ಕೇಳ್ಬಿಟ್ಟೆ? ನನ್ನ ಸಪೋರ್ಟ್ ನಿನಗೆ ಇದ್ದಿದ್ದೇನೆ ಕಣವ. ಆದ್ರೂ ಒಂದು ವಿಷಯ ಕೇಳಬೇಕಾಗಿತ್ತು ಕಣವ. ಕೇಳಿ ಮಾವ. ಅಲ್ಲ ಕಣವ, ಸುಮ್ಕೆ ಕೇಳ್ತಾ ಇದ್ದೀನಿ, ಈ ಆಕ್ಸಿಡೆಂಟ್ ಬಗ್ಗೆ ಯಾರು ಮಾಡೋರೆ ಅಂತ ನಿನ್ಗೇನಾದ್ರು ಗೊತ್ತದೇನವ? ಇಲ್ಲ ಮಾವ, ಗೊತ್ತಿದ್ದಿದ್ರೆ ಈಗಾಗಲೇ ಅವ್ರಿಗೆ ಶಿಕ್ಷೆ ಆಗೋ ಹಾಗೆ ಮಾಡ್ತಿದ್ದೆ. ಯಾರೇ ಆಗಿದ್ರು ನಮ್ಮ ವೆಂಕಿ ಅಣ್ಣ ನಿರಪರಾಧಿ ಅಂತ ನಾನು ಪ್ರೂವ್ ಮಾಡೇ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸುಮ್ಮನೆ ಇರಲ್ಲ. ಸದ್ಯ ಇವಳಿಗೇನು ಗೊತ್ತಿಲ್ವಲ್ಲ. ಸರಿ ಕಣವ, ನೀ ಹಂಗೆ ಮಾಡವ, ಹಂಗೆ ಮಾಡು. ಮಾವ, ನೀವು ಯಾಕೆ ಹೀಗೆ ಕೇಳಿದ್ರಿ? ಅಲ್ಲ ಕಣವ, ಈಗ ನಿಮ್ಮಣ್ಣ ನಿರಪರಾಧಿ ಅಂತ ನಿನಗೆ ಗೊತ್ತದೆ ಅಲ್ವೇ? ಹಂಗೆ ಅಪರಾಧಿಗಳು ಯಾರು ಅಂತ ನೀನೇನಾದರೂ ತಿಳ್ಕೊಂಡಿದ್ದೇನೋ ಅಂತ ಕೇಳಕ್ ಮಾಡಿದೆ ಆಟೆಯ. ಇಲ್ಲ ಮಾವ, ಅವ್ರು ಯಾರು ಅಂತ ನನಗಿನ್ನ ಗೊತ್ತಿಲ್ಲ. ಅಲ್ಲ ಕಣವ, ಈಗ ಅಪರಾಧ ಯಾರೇ ಮಾಡಿರ್ಲಿ ಅವ್ರಿಗೆ ಶಿಕ್ಷೆ ಗ್ಯಾರಂಟಿ ಕೊಡಿಸ್ತೀಯ ಅಲ್ವೇನವ? ನೀನೇನೋ ನಿಮ್ಮಣ್ಣ ನಿರಪರಾಧಿ ಅಂತ ಗೊತ್ತು, ಅದಕ್ಕೆ ಅವನ್ನ ಬಿಡಿಸ್ಬೇಕು ಅಂತ ಓಡಾಡ್ತಿದ್ಯಾ. ಅಕಸ್ಮಾತ್ ನಿನಗೆ ಗೊತ್ತಿರೋರೆ ಯಾರಾದರೂ ಈ ಕೆಲಸ ಮಾಡಿಸ್ಬಿಟ್ಟಿದ್ರೆ? ಅವ್ರು ಯಾರೇ ಆಗಿದ್ರು ನ್ಯಾಯನೇ ಅಲ್ವಾ ಮಾವ? ಗೊತ್ತಿರೋರಾಗಿರ್ಲಿ ಗೊತ್ತಿಲ್ಲದೆ ಇರೋರಾಗಿರ್ಲಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅಕಸ್ಮಾತ್ ನಿಮ್ಮ ಮನೆಯವರೇ ಯಾರಾದರೂ ಈ ಕೆಲಸ ಮಾಡಿಸ್ಬಿಟ್ಟಿದ್ರೆ? ಏನು ಹೇಳ್ತಿದ್ದೀರಾ ಮಾವ? ನಮ್ಮ ಮನೆಯವ್ರು ಯಾಕೆ ಈ ಆಕ್ಸಿಡೆಂಟ್ ಮಾಡಿಸ್ತಾರೆ? ಇನ್ನೆಂಗವ ಕೇಳಿ, ಮಾಡಿರೋದು ನಾವೇ ಅನ್ನಕ್ಕೆ ಸಿಕ್ಕಾಕೊಡ್ರೆ ಏನು ಮಾಡ್ತೀಯ ಅಂತ ಕೇಳ್ಬೇಕಲ್ವೇ ಮಾವ? ಅಲ್ಲ ಕಣವ, ನೀನೇ ಅಲ್ವಾ ಕೋರ್ಟಲ್ಲಿ ವಾದ ಮಾಡ್ತಾ ಇರೋದು, ಅದಕ್ಕೆ ಕೋರ್ಟಲ್ಲಿ ತಿರುಗಿಸಿ ಮಗ್ಸಿ ಇವೆಲ್ಲ ಕೇಳ್ತಾರೆ. ನೀನು ಹೆಂಗೆ ತಯಾರಿ ಮಾಡ್ಕೊಂಡಿದ್ಯಾ ಅಂತ ಕೇಳಕ್ ಮಾಡಿದೆ ಆಟೆ ಕಣವ. ಯಾರೇ ಆಗಿದ್ರು ಪರವಾಗಿಲ್ಲ ಮಾವ, ನಮ್ಮ ಅಣ್ಣ ನಿರಪರಾಧಿ ಅಂತ ನಾನು ಪ್ರೂವ್ ಮಾಡೇ ಮಾಡ್ತೀನಿ. ಇದೇ ನನ್ನ ಗುರಿ. ಆದ್ರೂ ಯಾವ ನನ್ನ ನೋಡಿದರೆ ಸಾಕು ಬುಸ್ಕೊಡ್ತಿದ್ದವ್ರು ಇವತ್ತು ಸಾಕ್ಷಾತ್ ನೀವೇನ ನಾನು ಮಾತಾಡಬೇಕು ಅಂತ ಕರೆಸ್ಕೊಂಡಿದ್ದೀರಾ? ಏನು ಸಮಾಚಾರ? ಎನಿಥಿಂಗ್ ಸ್ಪೆಷಲ್? ನೀವು ನಮ್ಮ ಮಾವನ ಭೇಟಿ ಆದ್ರಂತೆ. ಹೌದು, ಏನೋ ಪ್ರಾಜೆಕ್ಟ್ ವಿಷಯ ಮಾತಾಡಬೇಕಿತ್ತು, ಭೇಟಿ ಅದೇ. ಯಾಕೆ, ನಿಮ್ಮ ಹತ್ರ ಪರ್ಮಿಷನ್ ಕೇಳಿ ಮೀಟ್ ಆಗಬೇಕಿತ್ತಾ? ಹಾಂ, ಎಲ್ಲ ಟೈಮಲ್ಲೂ ಆಟ ಆಡೋಕೆ ನೋಡಬೇಡಿ ರವಿಶಂಕರ್ ಅವರೇ. ಇದು ನನ್ನ ಅಣ್ಣನ ಜೀವನದ ಪ್ರಶ್ನೆ, ನಮ್ಮ ಮನೆಯವ್ರ ಮರ್ಯಾದೆ ಪ್ರಶ್ನೆ. ಏನ್ರಿ ನೀವು ಮನೆ ಮಂದಿಗೆಲ್ಲ ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಮರ್ಯಾದೆ ಅದು ಇದು ಅಂತ ಮಾತಾಡ್ತಿದ್ದೀರಲ್ಲ? ತಪ್ಪು ಮಾಡಿ ಎಷ್ಟು ಚೆನ್ನಾಗಿ ನಾಟಕ ಆಡ್ತಿರಲ್ವಾ? ನಿಮಗೇನು ಅನ್ಸೋದೇ ಇಲ್ವಾ? ರವಿಶಂಕರ್ ಅವರೇ, ನಾಲ್ಗೆ ಬಿಗಿ ಹಿಡಿದು ಮಾತಾಡೋದನ್ನ ಮೊದಲು ಕಲೀರಿ. ಮೇಡಮ್ ಅವ್ರಿಗೆ ಕೋಪ ಬರ್ತಾ ಇದೆ. ಓಕೆ, ಕೂಲ್ ಕೂಲ್. ಈಗ ನೀವೇನು ಹೇಳ್ಬೇಕು ಅಂದ್ಕೊಂಡಿದ್ದೀರೋ ಮೊದಲು ಅದನ್ನು, ಆಮೇಲೆ ನಾನು ಮಾತಾಡ್ತೀನಿ. ನೀವು ನಮ್ಮ ಮಾವ ಹತ್ರ ಈ ಕೇಸ್ ವಿಚಾರವಾಗಿ ಬೇರೆ ಒಂದಿಷ್ಟು ಜನರ ಮೇಲೆ ಅನುಮಾನ ಇದೆ ಅಂತ ಹೇಳ್ಕೊಂಡ್ರಲ್ಲ, ಅದು ಯಾರು ಅಂತ ನನಗೆ ಹೇಳ್ಬೋದಾ? ಕೇಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಅನುಮಾನ ಇದೆ ಅಂತ ಹೇಳಿದ್ದೆ, ಆದರೆ ನನಗೆ ಯಾರು ಏನು ಅಂತ ಗೊತ್ತಿಲ್ಲ. ಹಂಗಂತ ನಂತರ ಕೇಳಕ್ಕೆ ಬಂದ್ಬಿಡುದ? ಈಗ ನೀವೇ ಲಾಯರು, ನೀವೇ ಆರ್ಗ್ಯೂ ಮಾಡೋದು. ಏನು ಕಂಡುಹಿಡಿತೀರೋ ನೀವೇ ಕಂಡುಹಿಡೀರಿ. ನೋಡಿ, ಈ ಕೆಲಸ ನಮ್ಮ ಅಣ್ಣ ಮಾಡಿಲ್ಲ ಅಂತ ನನಗೆ ನಂಬಿಕೆ ಇದೆ. ಅದಕ್ಕೆ ನಿಮ್ಮನ್ನು ಕೇಳ್ತಿದ್ದೀನಿ, ಯಾರ ಮೇಲೆ ಅನುಮಾನ ಇದೆ ಅಂತ ನನ್ನ ಹತ್ರ ಹೇಳ್ಕೊಳ್ಳಿ. ಆಗ ನಮ್ಮ ಅಣ್ಣ ನಿರಪರಾಧಿ ಅಂತ ನಾನು ಪ್ರೂವ್ ಮಾಡ್ಬೋದು, ಹಾಗೆ ಅಪರಾಧಿನ ಕಂಡು ಹಿಡಿಬೋದು. ಎರಡಕ್ಕೂ ತುಂಬ ಸಹಾಯ ಆಗುತ್ತೆ. ಆದರೆ ನಮಗೆ ಸ್ಟ್ರಾಂಗ್ ಆಗಿ ನಿಮ್ಮ ಅಣ್ಣ ವೆಂಕಿನೇ ಆಕ್ಸಿಡೆಂಟ್ ಮಾಡಿರೋದು ಅಂತ ಅನಿಸ್ತಿದೆ. ನಿಮಗೆ ಬೇರೆ ಯಾರ ಮೇಲೋ ಅನುಮಾನ ಇದೆ ಅಂತ ಹೇಳ್ಕೊಂಡ್ರಲ್ಲ? ಹಾಂ, ಈಗೇನು ನಾನು ಹೇಳಬೇಕಾ? ಸರಿ, ಒಂದು ಕೆಲಸ ಮಾಡಿ, ಈ 2 ಬೆರಳಲ್ಲಿ ಒಂದು ಬೆರಳನ್ನ ಮುಟ್ಟಿ. ನೀವು ಯಾವ ಬೆರಳು ಮುಟ್ತಿರೋ ಅದ್ರ ಮೇಲೆ ನಿಮಗೆ ಹೇಳಬೇಕಾ ಬೇಡ ಅನ್ನೋದನ್ನ ಡಿಸೈಡ್ ಮಾಡ್ತೀವಿ.
ಮುಟ್ಟಿ ಮುಟ್ಟಿ. ನೋ, ಹೇಳಬಾರ್ದು ಅನ್ನೋದನ್ನೇ ಮುಟ್ಬಿಟ್ರಲ್ಲ ಮೇಡಮ್. ಏನು ಮಾಡೋಕ್ಕಾಗಲ್ಲ, ಈಗ ನೀವೇ ಕಂಡಿಡ್ಬೇಕಷ್ಟೆ. ನೋಡಿ, ನಿಮಗೆ ಸಹಾಯ ಮಾಡಬೇಕು ಅಂತ ಅನ್ಸಿದ್ರೆ ಮಾಡಿ. ಅದನ್ನ ಬಿಟ್ಟು ನಮ್ಮ ಮನೆಯವ್ರ ನೆಮ್ಮದಿ, ನಮ್ಮ ಮಾವ ನೆಮ್ಮದಿ ಎಲ್ಲ ಹಾಳು ಮಾಡಬೇಡಿ. ನಾನು ಚಂದನ್ ಅವ್ರು ಇವತ್ತು ಪಾರ್ಲರ್. ನಿನ್ನ ಮಾತಲ್ಲ ಕೇಳೋಕ್ಕಾಗಲ್ಲ, ಅದನ್ನೇ ಒಂದು ಫ್ಲಾಶ್ ಕಟ್ಟಲ್ಲಿ ಹೇಳ್ಬಿಡು. ಸರಿ. ಯಾರು ನೀವು? ಯಾಕೆ ಈ ಥರ ತೊಂದರೆ ಕೊಡ್ತಾ ಇದ್ದೀರಾ? ಅಡ್ಡ ಹಾಕಿದ್ದೀರಾ? ಹೋಗ್ರಿ ಸುಮ್ಮನೆ. ಸೌಂದರ್ಯ ದೇವತೆಯ ಆರಾಧಕರು ನಾವು. ನಮ್ಮ ಭಕ್ತಿಗೆ ಇಬ್ರು ಒಲದ್ ಬಂದ್ರೆ ಅಭಿಷೇಕ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು ಹೋಗ್ತೀವಿ. ಅಭಿಷೇಕನ? ಹೌದು. ಪ್ರಸಾದ ಬೇಕಾ? ಪ್ರಸಾದ ಬೇಕು. ಪ್ರಸಾದ ಬೇಕಾ ನಿಂಗೆ? ನೀವು ಅಜ್ಜಿ? ಏನೋ ವಿಶ್ವ, ಚಂದನ್ ಅವ್ರು ಏನು ಸೂಪರ್ ಕಣೋ. ಫೈಟ್ ಮಾಡ್ತಾರೆ, ಹಾಡ್ ಆಡ್ತಾರೆ, ಪ್ರೀತಿ ಬಗ್ಗೆ ಅಡ್ವೈಸ್ ಕೊಡ್ತಾರೆ. ಪಾಪ ನೆಕ್ಸ್ಟ್ ಲೆವೆಲ್ ಇನ್ಸ್ಪಿರೇಷನ್ ಕಣೋ ಅವರು. ಸೂಪರ್ ಅವರು. ಅಲ್ಲ ಕಣೆ, ಅವಾಗಿಂದ ಅವ್ರು ಅದು ಮಾಡಿದ್ರು ಇದು ಮಾಡಿದ್ರು ಅಂತ ಹೇಳ್ತಿದ್ವಿ ಹೊರತು ನೀನೇನು ಮಾಡಿದೆ ಅನ್ನೋದನ್ನ ಹೇಳೋದು ಯಾವಾಗ? ವಿಶ್ವ, ನಾನು ನಿನ್ನ ಪ್ರೀತಿ ಮಾಡ್ತಿಲ್ವೇನೋ. ಪ್ರೀತಿ ಅಂತ ಪ್ರೀತಿ ಮಾಡೋ ಕೆಲಸ ಮಾಡು ಅಂದ್ರೆ ಬೇರೆದೆಲ್ಲ ಮಾಡ್ತಾಳೆ. ಅಲ್ಲ, ಅವ್ರನ್ನ ಗುರುಗಳು ಅಂತ ತಗೊಂಡಿದ್ಯಾ ತಾನೆ? ಅವ್ರು ಕಲ್ತಿರೋ ವಿದ್ಯೆಲಿ ಒಂದು 50% ಕಲ್ತ್ಕೊ, ಯೂಸ್ ಆಗುತ್ತೆ. ಅದನ್ನ ಬಿಟ್ಟು ವಟ್ ವಟ ಅಂತ ಮಾತಾಡ್ತೀಯ ಅಷ್ಟೇ, ಇನ್ನೇನು ಮಾಡಲ್ಲ ನೀನು. ಲೋ ವಿಶ್ವ, ಏನು ನನ್ನನ್ನು ಹೀಗೆ ಇನ್ಸಲ್ಟ್ ಮಾಡ್ತಿದ್ಯಾ? ಒಂದಲ್ಲ ಒಂದು ದಿವಸ ನನ್ನ ಟ್ಯಾಲೆಂಟ್ನ ನೋಡಿ ನೀನು ಎಷ್ಟು ಖುಷಿ ಪಡ್ತೀಯ ಅಂತ ನೀನೇ ನೋಡ್ತೀನಿ. ಹೌದಾ? ಒಂಚೂರು ಹತ್ರ ಬಾ, ಇನ್ನೊಂದು ಸ್ವಲ್ಪ ಹತ್ರ ಬಾ.